ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ಇನ್ನೂ ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇತ್ತ ವಿದ್ಯಾ ಎಕ್ಸಾಮ್ ಬರಿತಾ ಇರ್ತಾಳೆ. ಇತ್ತ ಅತ್ತಿಂದ ಇತ್ತ ಓಡಾಡ್ತಿರ್ತಾನೆ ಭದ್ರಾ. ತಿಂಡಿ ತಗೊಳ್ಳ ಅಂತಾಳೆ ಅಜ್ಜಮ್ಮ. ಬೇಡ ಅಮ್ಮಮ್ಮ, ತಿನ್ಲೋ ನೀನೆ ಅಂತಾನೆ ಭದ್ರಾ. ವಿದ್ಯಾದು ಎಕ್ಸಾಮ್ ಮುಗಿಯುತ್ತೆ. ಬೆಲ್ಲೊಡಿತಾರೆ. ಬೆಲ್ಲೊಡಿದ್ರು ನಡಿಯಮ್ಮಮ್ಮ ಹೋಗುವ ಅಂತ ಹೇಳ್ತಾನೆ ಭದ್ರಾ. ಸರಿ ನಡಿಲಾ ಅಂತ ಹೇಳ್ತಾಳೆ ಅಜ್ಜಮ್ಮ. ವಿದ್ಯಾ ಇಡೀ ನೈಟ್ ಎಲ್ಲ ಚೆನ್ನಾಗಿ ಓದ್ಕೊತಿರ್ತಾಳೆ. ಇತ್ತ ಮಾರನೇ ದಿವಸ ಎಕ್ಸಾಮ್ ಬರೆಯೋದಕ್ಕಂತ ಹೋಗ್ತಾಳೆ. ಅಜ್ಜಿ ಆಶೀರ್ವಾದ ತಗೊಂತಾಳೆ. ಅಜ್ಜಿ ಒಳ್ಳೇದಾಗ್ಲಿ, ಬಿರ್ನೆ ಬಂದ್ಬಿಡು ಅಂತಾಳೆ. ಹ್ಞೂ ಅಮ್ಮಮ್ಮ, ಬಿರ್ನೆ ಬಂದ್ಬಿಡ್ತೀನಿ ಅಂತ ವಿದ್ಯೆ ಹೇಳ್ಬಿಟ್ಟು ಹೋಗ್ತಾಳೆ. ಬಿರ್ನೆ ಬರೋದಲ್ಲ, ಎಕ್ಸಾಮ್ನ ಚೆನ್ನಾಗಿ ಬರ್ದ್ಬಿಟ್ಟು ಬಾ ಅಂತ ಭದ್ರಾ ಹೇಳ್ತಾನೆ. ಗೌಡ್ರೆ, ನಾನು ಅದನ್ನೇ ಹೇಳಿದ್ದಂತ ನುಲಿತಾ ಇರ್ತಾಳೆ ವಿದ್ಯಾ. ತ್ರಿಪುರ ಸುಂದ್ರಿ ನುಲ್ದಿದ್ ಸಾಕು, ಹೋಗಿ ಎಕ್ಸಾಮ್ ಬರಿ ಅಂತಾನೆ ಭದ್ರಾ. ಮೂತಿ ತೀರ್ಸ್ಕೊಂಡು ಹೋಗ್ತಾಳೆ ವಿದ್ಯಾ. ಅದ್ಯಾಕ್ಲಾ ಆ ಹುಡ್ಗಿನ್ ಕಂಡ್ರೆ ಗುರ್ರಂತೀಯಾ ಅಂತಾಳೆ ಅಜ್ಜಮ್ಮ. ಅಮ್ಮಮ್ಮ ಅಂತಾನೆ ಭದ್ರಾ. ಹೋಗಿ ಜ್ಯೂಸ್ ತಗೋಬೋಗ್ಲಾ ಅಂತ ಹೇಳಿ ಹೋಗು ಅಂತ ಹೇಳಿ ಹೋಗ್ತಾಳೆ ಅಜ್ಜಮ್ಮ. ನಮ್ಮಮ್ಮಮ್ಮ ಜ್ಯೂಸ್ ಕುಡಿತಾ ಇರೋದು ನೋಡಿದ್ರೆ ನಮ್ಮ ಅಪ್ಪಯಿಂದ 2 ಎಕರೆ ಓದ್ತದೆ ಅಂತ ಹೇಳ್ತಾ ಜ್ಯೂಸ್ ತರಕ್ ಹೋಗ್ತಾನೆ ಭದ್ರಾ. ಇತ್ತ ವಿದ್ಯಾ ಎಂದಿನಂತೆ ನಮಸ್ಕಾರ ಮಾಡ್ಕೊಂಡು ಎಕ್ಸಾಮ್ ಬರಿತಾ ಇರ್ತಾಳೆ. ಅಜ್ಜಮ್ಮ ಬೋರಾಗಿ ಕುತ್ಕೊಂಡು ತುಗುಡಿಸ್ತಾ ಇರ್ತಾಳೆ. ಅಯ್ಯೋ ಇದೇನಿದು, ಕೂತಲ್ಲೇ ಕೂತು ನಿದ್ದೆ ಬರಂಗಾತದಲ್ಲ ಅಂತ ಅಂತಿರ್ತಾಳೆ. ಇತ್ತ ಭದ್ರಾ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಲೇ ಭದ್ರಾ, ಆ ಫೋನ್ ಮಾಡ್ಬಿಟ್ಟು ಬಾರ್ಲಾ ಇಲ್ಲಿ, ಅದೇಟ್ ಮಾತಾಡೀವಿ ಅಂತಾಳೆ ಅಜ್ಜಮ್ಮ. ಫೋನ್ ಇಟ್ಬಿಟ್ಟು, ಏನ್ ಗಟ್ಟಿ ಗುಣ್ಗೆ, ಅದ್ಯಾಕ್ ನನ್ ಜೀವ ತಿಂತಿದ್ದಿ ಅಂತ ಕೇಳ್ತಾನೆ ಭದ್ರಾ. ಇವನು ಶರ್ಬಿ ಬಾಡ್ ನೋಡು ತಿನ್ನಕ್ಕೆ ಅಂತಾಳೆ ಅಜ್ಜಮ್ಮ. ಸರಿ ಮತ್ತ್ಯಾಕ್ ಕರ್ದೆ ಅಂತ ಕೇಳ್ತಾನೆ ಭದ್ರಾ. ಅದೇ ಕಣ್ಲಾ, ಈಗ ಎಲ್ಲಾರು ಎಂತದೋ ಆಡಾಕೊಂಡು ಕುಣಿತವ್ರಲ್ಲ, ನಾನು ಅದನ್ನೇ ಮಾಡ್ಬೇಕು ಹಾಕ್ಲಾ ಅಂತಾಳೆ ಅಜ್ಜಮ್ಮ. ಎಂತದ್ದು ಅಂತಂದ್ರೆ ಅದೇನ್ ಮಾಡಿ ಅಂತ ಮೊದ್ಲು ಹೇಳು ಅಂತಾನೆ ಭದ್ರಾ. ಅದೇ ಕಣ್ಲಾ, ಹುಡ್ಗ ಹುಡ್ಗಿರು ವಯಸ್ಸಾದವ್ರೆಲ್ಲ ಡ್ಯಾನ್ಸ್ ಮಾಡ್ತಾರಲ್ಲ, ಫೋನ್ ನಲ್ಲಿ ಬತ್ತದಲ್ಲ ಅಂತಾಳೆ ಅಜ್ಜಮ್ಮ. ಬಾಯ್ ಮೇಲೆ ಕೈ ಇಕ್ಕೊಂತಾನೆ ಭದ್ರಾ. ನೀನು ಹಿಂಗೆ ಅಲ್ಕಿಸ್ಕೊಂಡು ನೋಡ್ತಾ ಇರ್ತೀಯಲ್ಲ ಅದೇ ಅಂತಾಳೆ ಅಜ್ಜಮ್ಮ. ಎಲ್ಲ ಗಟ್ಟಿ ಗುಂಡ್ಗೆ ಅಂದ್ರೆ ನೀನು ಇವಾಗ ರೀಲ್ಸ್ ಮಾಡ್ಬೇಕೇ ಅಂತ ಭದ್ರಾ ಕೇಳ್ತಾನೆ. ಮತ್ತೆ ಯಾಕೆ ಮಾಡ್ಬಾರ್ದು ಅಂತಾಳೆ ಅಜ್ಜಮ್ಮ. ಅಲ್ಲ, ಈ ವಯಸ್ಸಲ್ಲಿ ನಿನ್ಗೆಲ್ಲ ಇದೆಲ್ಲ ಬೇಕಾ ಗಟ್ಟಿ ಗುಂಡಿಗೆ ಅಂತಾನೆ ಭದ್ರಾ. ನಾನು ಆ ಕಾಲದಲ್ಲೇ ಟೆಂಟಿಗೆ ಹೋಗಿ ಸಿನಿಮಾ ನೋಡುವಾಗ ಹಾಡ್ ಬತ್ತಿತ್ತಲ್ಲ, ಕುಣಿದು ಕುಂಪಳಿಸ್ತಿದ್ದೆ. ಈ ಕಾಲದಲ್ಲಿ ಬಿಟ್ಟೇನೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಯ್ಯೋ ಶಿವನೇ, ಇನ್ನೂ ಈ ಕಣ್ಣಲ್ಲಿ ಏನೇನು ನೋಡ್ಬೇಕಪ್ಪ, ಆಗ್ಲಿ ಅದೇನೇನಾಗುತ್ತೋ ಆಗ್ಲಿ, ಗಟ್ಟಿ ಗುಂಡ್ಗೆ ಯಾವ ಹಾಡು ಹಾಕ್ಬೇಕು ಅಂತ ಹೇಳು, ಹಾಕ್ಬಿಡ್ತೀನಿ ಅಂತಾನೆ ಭದ್ರಾ. ಲೇ ಭದ್ರಾ, ನಮ್ಮ ಸುದೀಪ್ ಅವ್ರದ್ದು ಒಂದು ಹೊಸ ಸಿನಿಮಾ ಬಂದೈತಲ್ಲ, ಅದ್ರಲ್ಲಿ ಒಂದು ಪಸಂದಾಗ ಹಾಡೈತಲ್ಲ, ಮಸ್ತು ಮಲೈಕಾ ಅಂತ, ಅದನ್ನ ಹಾಕ್ಲಾ ಅಂತಾಳೆ ಅಜ್ಜಮ್ಮ. ಅಮ್ಮಮ್ಮ, ಇದು ನಿನ್ಗೆ ಹೊಸಿದ್ ಜಾಸ್ತಿ ಆಗ್ಲಿಲ್ವೇ ಅಂತಾನೆ ಭದ್ರಾ. ಎಂತದೂ ಆಗಕ್ಕಿಲ್ಲ, ಹಾಕ್ಲಾ ನೀನು, ಹಾಕೋ ಅಂತ ರೆಡಿ ಆಗ್ತಾಳೆ ಕುಣಿಯೋದಕ್ಕೆ ಅಜ್ಜಮ್ಮ. ಲೈಲೇಕ ಮಲೇಕ ಹಾಡಾಕ್ತಾನೆ ಭದ್ರಾ. ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಅಜ್ಜಮ್ಮ. ಅಜ್ಜಿ ಡ್ಯಾನ್ಸನ್ನ ನೋಡ್ತಾ ನಿಂತಿರ್ತಾನೆ ಭದ್ರಾ. ಲೇ, ಅದ್ಯಾಕ್ ಗರ್ಬಡ್ದವ್ರಂಗ್ ನಿಂತಿದೀಯಾ, ವಿಡಿಯೋ ಮಾಡ್ಲಾ ಅಂತ ಹೇಳ್ತಾಳೆ ಅಜ್ಜಮ್ಮ. ಅಮ್ಮಮ್ಮ, ಹೊಸಿ ನಿನ್ಗೆ ಜಾಸ್ತಿ ಆಗ್ಲಿಲ್ವಾ ಇದು ಅಂತಾನೆ ಭದ್ರಾ. ಎಂತವ್ದು ಇಲ್ಲ ಕಣಂತೆ, ಮಾಡ್ಲಾ ಅಂತಾಳೆ ಅಜ್ಜಮ್ಮ. ಡ್ಯಾನ್ಸ್ ಆಡ್ಬಿಟ್ಟು ಅಜ್ಜಮ್ಮ ಅವ್ರೇ ಚಪ್ಪಾಳೆ ತಟ್ಕೊಂಡು, ಭಾಗಿರಥಿ ಬಲ ಪಸಂದ್ಗ ಕುಂಡ್ಬಿಟ್ಟೆ ಕಣ್ಲೆ, ನಿದ್ದೆ ಎಲ್ಲ ಹೊರಟೋಯ್ತು ಅಂತಾಳೆ. ಹೂ ಕಣವ್ವ, ನಿನಗೆ ನೀನೇ ಚಪ್ಪಾಳೆ ತಟ್ಕೊಂತ ಇದೀಯ ಅಂತಂದ್ರೆ ಯೋಚನೆ ಮಾಡಿ ಹೆಂಗ್ ಮಾಡಿದ್ಯಾ ಅಂತವ ಅಂತ ಭದ್ರಾ ಹೇಳ್ತಾನೆ. ಅದಕ್ಕೇನ್ಲಾ ತತ್ತ, ಇಲ್ಲಿ ಮೊಬೈಲ್ನ ವಿಡಿಯೋ ನೋಡಿದ್ರೆ ಗೊತ್ತಾಗಕ್ಕಿಲ್ವಾ ಹೆಂಗ್ ಕುಣ್ದಿದೀನಿ ಅಂತವ ಅಂತ ರೀಲ್ಸ್ ನೋಡ್ತಾ ಇರ್ತಾರೆ ಅಜ್ಜಿ ಮೊಮ್ಮಗ. ವಿದ್ಯೆ ಎಕ್ಸಾಮ್ ಮುಗಿಸಿ ಎಕ್ಸಾಮ್ ಪೇಪರ್ ಕೊಟ್ಟು ಬರ್ತಾ ಇರ್ತಾಳೆ. ರೀಲ್ಸ್ ನೋಡಿ, ಅಪ್ಪ ಪರವಾಗಿಲ್ಲ ಅಮ್ಮಮ್ಮ, ನೀನು ಸಂದಾಗೆ ಕುಣಿತೀಯ ಬಿಡು ಅಂತಾನೆ ಭದ್ರಾ. ಅದ್ಯಾಕ್ಲಾ ಬೋ ಪಸಂದಾಗ ಕುಣ್ದೀವ್ನಿ, ಅದ್ಯಾಕ್ಲಾ ಹಂಗೆ ಹೇಳ್ತೀಯಾ, ನೀ ಕುಣ್ದಿದ್ರು ಇಷ್ಟು ಸಂದ ಕುಣಿತಾ ಇರ್ಲಿಲ್ಲ ಬಿಡು ಅಂತಾಳೆ ಅಜ್ಜಮ್ಮ. ಹೂ ಕಣ್ತಾಯೆ, ನನ್ಗಿಷ್ಟು ಸಂದ ಕುಣಿಯಕ್ ಬರಾಕಿಲ್ಲ ಅಂತಾನೆ ಭದ್ರಾ. ಇಬ್ರು ನಗಾಡ್ಕೊಂಡು ರೀಲ್ಸ್ ನೋಡ್ಕೊಂಡು, ಅಬ್ಬಬ್ಬಬ್ಬ ಈ ವಯಸ್ಸಲ್ಲೇ ಹಿಂಗ್ ಕುಣ್ದಿದ್ಯಾ ಅಂದ್ಮೇಲೆ ಇನ್ನಾಗ ಹೆಂಗ್ ಕುಣಿದಿರ್ಬೇಡ ಅಂತಾನೆ ಭದ್ರಾ. ಅದು ಬ್ಯಾರನೇ ಕಣಂತೆ, ತತಾ ಇಲ್ಲಿ ಅಂತ ಫೋನ್ ಇಸ್ಕೊಂತಾಳೆ ಅಮ್ಮಮ್ಮ. ಅಜ್ಜಿ ಮೊಮ್ಮಗ ಇಬ್ರು ಫೋನ್ ನೋಡ್ತಾ ಇರ್ತಾರೆ. ಅಲ್ಲಿಗೆ ಅಮ್ಮಮ್ಮ ಅನ್ಕೊಂಡು ವಿದ್ಯಾ ಬರ್ತಾಳೆ. ಲೇ ವಿದ್ಯಾ, ಪರೀಕ್ಷೆ ಚೆನ್ನಾಗಿ ಬರ್ದೆ ತಾನೆ ಅಂತ ಕೇಳ್ತಾಳೆ ಅಜ್ಜಮ್ಮ. ಹ್ಞೂ ಅಮ್ಮಮ್ಮ, ಸಂದಾಗ ಬರ್ದೆ, ಇವತ್ತು ಪೇಪರು ಶಾನೆ ಈಜಿ ಇತ್ತು ಅಂತಾಳೆ ವಿದ್ಯಾ. ಅದ್ ಸರಿ, ಇನ್ನು ಮುಗೀತೋ ಇಲ್ಲೋ ಇನ್ನೂ ಐತೋ ಅಂತ ಅಜ್ಜಮ್ಮ ಕೇಳ್ತಾಳೆ. ಅಮ್ಮಮ್ಮ, ಇನ್ನು ಒಂದೇ ಒಂದದೆ, ಒತ್ತಾರಕ್ಕೆ ಬರೆದ್ರೆ ಮುಗ್ದೋತದೆ ಅಂತಾಳೆ ವಿದ್ಯಾ. ಅಯ್ಯೋ ಶಿವನೇ, ಇನ್ನೂ ಒಂದದ, ಈಗಲೇ ನನ್ನ ಜೀವ ಹೋಗಿ ಬಂದಂಗ ಆಗದೆ. ಅಪ್ಪಯ್ಯ ಟಿವರೆಲ್ಲ ಕೇಳೋ ಪ್ರಶ್ನೆಗೆ ಅದೇನು ಉತ್ತರ ಕೊಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಭದ್ರಾ ಹೇಳ್ತಾನೆ. ನೋಡಿ ಅಮ್ಮಮ್ಮ ಅಂತಾಳೆ ವಿದ್ಯಾ. ಲೇ, 11 ದಿನ ಇದ್ದವಳಿಗೆ ಇನ್ನೊಂದ್ ದಿನ ಇರಕ್ ಆಗಾಕಿಲ್ವೇ ಅನ್ನಂಗೆ ಈಟೊಂದ್ ದಿನ ಕರ್ಕೊ ಬಂದಿದ್ಯಾ, ನಾಳೆ ಒಂದಿನ ಕರ್ಕೊ ಬಂದ್ಬಿಟ್ರೆ ಏನ್ ಕಳ್ಕೊಳೋದು ಹೇಳು
ಅಂತಾಳೆ ಅಜ್ಜಮ್ಮ. ಲೇ ಮುದುಕಿ, ನೀನೇನೋ ದೊಡ್ಡದಾಗಿ ಹೇಳ್ಬಿಡ್ತೀಯ, ಆ ಕಷ್ಟ ಏನು ಅಂತ ನನ್ಗೆ ಗೊತ್ತಿರೋದು ಅಂತಾನೆ ಭದ್ರ. ಲೇ ಕಷ್ಟ ಅನ್ಬಿಟ್ಟು ನಡು ನೀರಲ್ಲಿ ಕೈ ಬೀಳಕಾತದೆ, ಹಂಗಾದ್ರೆ ನಮ್ಮ ವಂಶದ ಗೌರವ ಏನಾಗ್ಬೇಕು ಹೇಳು ಅಂತಾಳೆ ಅಜ್ಜಮ್ಮ. ಇಂಥವೆಲ್ಲ ಬೋ ಪಸಂದಾಗಿ ಹೇಳ್ತೀಯ ಕಣವ್ವ, ಕುತ್ತಿಗೆ ಗಂಟ ಮುಣಗಿಸ್ಬಿಟ್ಟಿದೀಯಾ, ಇನ್ನೇನ್ ತನೆಯನ್ನು ಮುಣಗಿಸಿ ನೀರ್ ಕುಡಿಸ್ಬಿಡಿ, ಜಲ್ದಿ ನಡಿವಿ ಹೋಗುವ ಅಂತಾನೆ ಭದ್ರ. ಲೇ ವಿದ್ಯಾ, ಡ್ಯಾನ್ಸ್ ಮಾಡಿದ್ದೀನಿ ಕಣೆ ನಾನು ಅಂತಾಳೆ ಅಜ್ಜಮ್ಮ. ಅಮ್ಮಮ್ಮ, ನೀವು ಡ್ಯಾನ್ಸ್ ಮಾಡಿದ್ರೆ? ಡ್ಯಾನ್ಸ್ ಅಮ್ಮಮ್ಮ ಅಂತಾಳೆ ವಿದ್ಯಾ. ಓದ್ತಾದದೆ ವಂಡಿ, ಆಮೇಲೆ ತೋರ್ಸ್ಕೊಂಡಿರಂತೆ ಅಂತಾನೆ ಭದ್ರ. ನಾನು ಡ್ಯಾನ್ಸ್ ನ ಕಾರಲ್ಲಿ ತೋರಿಸ್ತೀನಿ ನಡಿ ಅಂತ ಅನ್ಬಿಟ್ಟು ಹೋಗ್ತಾರೆ ವಿದ್ಯಾ, ಭದ್ರ ಮತ್ತೆ ಅಜ್ಜಮ್ಮ. ಶಿವರಾಮೇಗೌಡರು ಕೂತಿರ್ತಾರೆ ಹಾಲಲ್ಲಿ. ವಿದ್ಯಾ, ಭದ್ರ ಮತ್ತೆ ಅಜ್ಜಮ್ಮ ಮೂವರು ಬಂದ್ ನಿಂತ್ಕೊಂತಾರೆ. ಇಲ್ಲಿ ನೋಡ್ಕೊಂಡು, ವೆಂಕಟೇಶ್, ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಇದು ಇಲ್ವೇ ಇಲ್ವಲ್ಲ ಅಂತಾರೆ ಶಿವರಾಮೇಗೌಡರು. ಸಾರಿ ಸರ್ ಅಂತಾರೆ PA. ನೀವೇ ಅಲ್ವಾ ಜ್ಞಾಪಿಸ್ಬೇಕು, ಸರಿ ಗಾಡಿ ರೆಡಿ ಮಾಡೋಗಿ ಅಂತಾರೆ ಶಿವರಾಮೇಗೌಡರು. ಅಲ್ಲಿಂದ PA ಹೊರಡ್ತಾರೆ. ಗೋವಿಂದ, ಇವತ್ತು ಮಂಡ್ಯದಲ್ಲಿ ವೆಂಕಟಗಿರಿ ಗೌಡ್ರು ಮಗನ ಮದ್ವೆ ಇತ್ತು, ಮರ್ತೇ ಬಿಟ್ಟಿದ್ದೀವಲ್ಲಯ್ಯ ಅಂತಾರೆ ಶಿವರಾಮೇಗೌಡರು. ಹೌದಲ್ವಣ್ಣ ಅಂತಾನೆ ಗೋವಿಂದ. ನಾನೇ ಹೇಳ್ಬೇಕು ಅನ್ಕೊಂಡಿದ್ದೆ ನಿಮ್ಗೆ, ಗಡಿಬಿಡಿಯಲ್ಲಿ ಮರ್ತೆ ಹೋಯ್ತು ರೀ ಅಂತಾಳೆ ಮೋಹನ. ನೀನ್ ಹೇಳ್ಬೇಕಲ್ವಾ ಮೋಹನ, ಸರಿ ಬಿಡು, ನಾನೇ ನೋಡಿದ್ನಲ್ಲ, ಒಳ್ಳೇದೇ ಆಯ್ತು. ಲೇ ಮಗ ಭದ್ರ, ನೀನ್ ಇವತ್ತು ಮದ್ವೆಗೆ ಹೋಗ್ಬಿಟ್ಟು ಬಂದ್ಬಿಡ್ಲಾ ಅಂತಾರೆ ಶಿವರಾಮೇಗೌಡರು. ಅಪ್ಪಯ್ಯ, ಅದು ನಾನೇ ಹೋಗ್ಬೇಕೆ ಅಂತಾನೆ ಭದ್ರ. ಹೂ ಕಂಡ್ಲ ಭದ್ರ, ನಿನ್ಗೆ ಹೇಳ್ತಾ ಇರೋದು, ಹೋಗ್ಬಿಟ್ ಬಾ ಅಂತ ಶಿವರಾಮೇಗೌಡರು ಹೇಳ್ತಾರೆ. ವಿದ್ಯಾ ಅಜ್ಜಮ್ಮನ ಮಕ ನೋಡ್ತಾಳೆ. ಶಿವರಾಮ, ನಿನ್ನ ಸ್ನೇಹಿತನ ಮಗನ ಮದ್ವೆಗೆ ನೀನ್ ಹೋಗೋದ್ ಬಿಟ್ಟು ಅವ್ರನ್ನ ಕಳ್ಸಿದ್ರೆ ಬೇಸರ ಮಾಡ್ಕೊಳಕಿಲ್ವೇ ಅವರು ಅಂತ ಅಜ್ಜಮ್ಮ ಕೇಳ್ತಾಳೆ. ಅವ್ವ, ಲೆಕ್ಕವಾಗಿ ನೋಡ್ಬೇಕಂದ್ರೆ ನಾನೇ ಹೋಗ್ಬೇಕು, ವಿಷಯ ಈಗ ಗೊತ್ತಾಗದೆ, ಸದನದಲ್ಲಿ ಇವತ್ತು ಕೆಲಸ ಅದೆ, ಅಲ್ಗೋಗ್ಲೇಬೇಕು ನಾನು. ಗೋವಿಂದನ್ ಕಳ್ಸ್ಕೊಡೋಣ ಅಂದ್ರೆ ಪಾರ್ಟಿ ಆಫೀಸಲ್ಲಿ ಹೊಸಿ ಕೆಲಸ ಐತೆ, ಅದಕ್ಕೆ ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ, ಹಂಗಾಗಿ ಭದ್ರನೇ ಹೋಗ್ಲಿ ಬಿಡು ಅಂತಾರೆ ಶಿವರಾಮೇಗೌಡರು. ಏನ್ಲಾ ಭದ್ರ, ಹೋಗ್ಬಿಟ್ಟು ಬತ್ತೀಯನ್ಲಾ ಅಂತ ಕೇಳ್ತಾರೆ ಶಿವರಾಮೇಗೌಡರು. ಅಲ್ಲಿಗೆ ಈಶ್ವರಿ ಅವ್ರು ಬಂದ್ ನಿಂತ್ಕೊಂತಾರೆ. ನಿನ್ನೆ ಕಂಡ್ಲ ಕೇಳ್ತಾ ಇರೋದು ಅಂತ ಶಿವರಾಮೇಗೌಡರು ಕೇಳ್ತಾರೆ. ಸರಿ ಅಪ್ಪಯ್ಯ ಅಂತಾನೆ ಭದ್ರ. ಅಯ್ಯೋ, ನಮ್ ಗೌಡ್ರು ಈಗ ಮದ್ವೆಗೆ ಹೊಂಟೋದ್ರೆ ಎಕ್ಸಾಮ್ಗೆ ಯಾರು ಕರ್ಕೊಂಡೋದಾರು, ಏನಪ್ಪ ಮಾಡ್ಲಿ ನಾನು ಅನ್ಕೊಂತಿರ್ತಾಳೆ ಮನ್ಸಲ್ಲಿ ವಿದ್ಯಾ. ಭದ್ರ ಹೋಗೋದಕ್ಕಂತ ಹೋಗ್ತಾನೆ. ನಿತ್ಕೊಳ್ಳ ಅಂತಾಳೆ ಅಜ್ಜಮ್ಮ. ಆಹಾಹಾ, ಅವನು ಹೇಳ್ಬಿಟ್ಟ, ಇವನು ಹೊಂಟ್ಬಿಟ್ಟ. ನಿಮ್ಮ ಅಪ್ಪನಿಗೆ ಬೇಕಾದವರು ಅನ್ಮ್ಯಾಕೆ ನೀನಿಗ್ ಹೋದ್ರೆ ಆತತೆ, ತಕ್ಷಣವಾಗಿ ಸಂಸಾರ ಸಮೇತ ಹೋಗ್ ಬರ್ಬೇಕು ಅಲ್ವೇ, ಅದಕ್ಕೆ ಜೊತೆಗೆ ನಿನ್ನ ಹೆಂಡ್ರನ್ನೂ ಕರ್ಕೊಂಡೋಗು ಅಂತ ಅಜ್ಜಮ್ಮ ಹೇಳ್ತಾಳೆ. ಅಲ್ಲ ಕಣತ್ತೆ, ಅದಕ್ಕೆ ವಿದ್ಯೆ ಯಾಕೆ ಅಂತ ಈಶ್ವರಿ ಕೇಳ್ತಾಳೆ. ಲೇ ಈಶ್ವರಿ, ನನ್ ಮಗ ಹೋಗೋ ಕಾರ್ಯಕ್ರಮ ಅನ್ಮ್ಯಾಕೆ ಅದು ಬಹು ಮುಖ್ಯವಾಗಿರ್ತೈತೆ ಅಲ್ವೇ, ಅಂದ್ಮ್ಯಾಕೆ ಇವನೊಬ್ಬನ್ನೇ ಕಳ್ಸಿದ್ರೆ ಮಗನ್ ಮಾತ್ರ ಕಳಿಸ್ದ ಅಂತ ನಿಷ್ಠುರ ಆಗಕ್ಕಿಲ್ವೇ, ಅದಕ್ಕೆ ಗಂಡ ಹೆಂಡತಿ ಇಬ್ರುನುವೆ ಹೋದ್ರೆ ಅವನಿಗೂ ಸಂತೋಷ, ನನ್ ಮಗನ್ಗೂ ಒಂದ್ ಬೆಲೆ ಅಂತ ಹೇಳ್ತಾ ಅಜ್ಜಮ್ಮ, ವಿದ್ಯಾ ನೀನು ಜೊತೆಲಿ ಹೋಗ್ಬಿಟ್ ಬಾ ಅಂತಾಳೆ. ಸರಿ ಅಮ್ಮಮ್ಮ ಅಂತಾಳೆ ವಿದ್ಯಾ. ಆದ್ರೂ ಅವಳು ಬದ್ರನ್ಕೂಟೆ ಹೋಗೋದು ನನ್ಗೆ ಯಾಕೋ ಬಿಲ್ಕುಲ್ ಇಷ್ಟ ಇಲ್ಲ ಕಣವ್ವ ಅಂತಾಳೆ ಸಾವಿತ್ರಿ. ನೀನು ಅದೇನೋ ಅಂತ ನನ್ನ ಹೊಟ್ಟೆಲಿ ಉಟ್ಬಿಟ್ಟೋ ಕಾಣೆ, ನಮ್ಮ ಮಟ್ಟಿಲಿ 1000 ಸಮಸ್ಯೆ ಇರ್ಬೋದು ಕಣೆ, ಹಾಗಂತ ಅದನ್ನೆಲ್ಲ ಹೊರಗಿನ ಜನಕ್ಕೆ ಬಿಟ್ಕೊಡಕ್ಕಾಗ್ತದೆ, ಹಂಗೇನಾದ್ರು ಆದ್ರೆ ಹೋಗೋದು ನನ್ನ ಮಗನ ಮರ್ವದೆ, ಅದೇನಾದ್ರೂ ಗೊತ್ತಿದ್ಯಾ ನಿನ್ಗೆ, ಈಗೇನು ಅವಳೊಬ್ಳೆ ಬದ್ರನ್ಕೂಟ ಹೋಗೋದು ಬೇಡ ಅಂತಿದ್ದೀರ ತಾನೆ, ಹೋಗ್ಲಿ ಬಿಡಿ, ನಾನು ಅವ್ರ ಜೊತೆ ಹೋಗ್ಬಿಟ್ಟು ಬರ್ತೀನಿ, ನಾನಿದ್ರೆ ಯಾರನ್ನು ಬಾಲ ಬಿಚ್ಚಕ್ಕಾಗಲ್ಲ ಅಂತಾಳೆ ಅಜ್ಜಮ್ಮ. ಅವ್ವ, ನೀನೋದ್ರೆ ವೆಂಕಟಗಿರಿ ಗೌಡ್ರು ಚಾನೆ ಸಂತೋಷ ಪಡ್ತಾರೆ, ಹೋಗ್ಬಿಟ್ಟು ಬನ್ರಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸರಿ ವಿದ್ಯಾ, ಹೋಗಿ ಸಂದಾಗ ಸಿದ್ಧ ಬಾ ಅಂತ ಹೇಳ್ತಾಳೆ ಅಜ್ಜಮ್ಮ. ಭದ್ರ, ನೀನು ಹೋಗ್ಲಾ ಅಂತ ಅಜ್ಜಮ್ಮ ಅಂತಾಳೆ. ಅಮ್ಮಮ್ಮ, ನನ್ಗೇನಾಗದೆ, ಇದೇ ಸಂದಾಗದೆ ಬಿಡು ಅಂತ ಭದ್ರ ಹೇಳ್ತಾನೆ. ಅಣ್ತಮ್ಮ, ಏನ್ ತಮಾಷೆ ಮಾಡ್ತಾ ಇದ್ಯಾ, ಮಂತ್ರಿಗಳ ಮಗ ಮದ್ವೆಗ್ ಬಂದವನೆ ಅಂತಂದ್ರೆ ಅಲ್ಲಿರೋರ್ ಕಣ್ಣೆಲ್ಲ ನಿನ್ಮೇಲೆನೆ ಇರ್ತದೆ, ಅದಕ್ಕೆ ಒಳ್ಳೆ ರೇಷ್ಮೆ ಪಂಚೆ ಶರ್ಟ್ ತಗೊಂಡೋಗ್ಬೇಕು, ನೀನ್ ಓದ್ತಾ ಇದ್ರೆ ಜನರ ಕಣ್ಣು ಕುಕ್ಕಬೇಕು ಅಂತಾನೆ ಕ್ವಾಟ್ಲೆ. ಈ ಮಾತು ಕೇಳಿ ಈಶ್ವರಿ ಕೋಪ ಮಾಡ್ಕೊಂತ ಇರ್ತಾಳೆ. ಕ್ವಾಟ್ಲೆ ಹೇಳ್ತಾ ಇರೋದ್ರಾಗೂ ಅರ್ಥ ಐತೆ, ಹೋಗ್ಲಾ, ಬೇಗ ರೆಡಿ ಆಗ್ಲಾ ಅಂತಾರೆ ಶಿವರಾಮೇಗೌಡರು. ಸರಿ ಅಪ್ಪಯ್ಯ ಅಂತ ಹೇಳಿ ಭದ್ರನ್ನು ವಿದ್ಯಾ ಹೋಗ್ತಾರೆ. ಅವ್ವ, ನೀನ್ ಯಾಕವ್ವ ಇಲ್ಲೇ ನಿಂತಿದ್ದೀಯಾ, ರೇಷ್ಮೆ ಸೀರೆ ಉಟ್ಕೊಂಡು ಲಕ ಲಕ ಅಂತ ಹೊಳಿತಿರ್ಬೇಕು, ಹಂಗೋಗು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಹೊಂಟೆ ಕಂಡ್ಲಾ ಅಂತ ಅಜ್ಜಮ್ಮ ಹೋಗ್ತಾಳೆ. ಎಕ್ಸಾಮ್ ಬರೆಯೋದಕ್ಕಂತ ಕುತ್ಕೊಂಡು, ದ್ಯಾವ್ರೆ ಇವತ್ತೊಂದಿನ ಯಾವ ಅಡೆತಡೆ ಇಲ್ದಿದ್ದಂಗೆ ಸಂದಾಗ ಬರೆಯಂಗ್ ಮಾಡಪ್ಪ, ನನ್ಗೆ ಆಟೆ ಸಾಕು ಅಂತಾಳೆ ವಿದ್ಯಾ. ಎಕ್ಸಾಮ್ ಹಾಲಲ್ಲಿ ಬಂದು ಲೆಕ್ಚರರು ಸ್ಟೂಡೆಂಟ್ ಚೆನ್ನಾಗಿ ಎಲ್ಲ ಪರೀಕ್ಷೆ ಬರೀರಿ ಅಂತೇಳಿ ಕ್ವಶನ್ ಪೇಪರ್ನ ಕೊಡ್ತಿರ್ತಾರೆ. ಸ್ಕ್ವಾಡ್ ಬಂದಿರ್ತಾರೆ ಪರೀಕ್ಷೆ ಹಾಲಲ್ಲಿ ಚೆಕ್ ಮಾಡೋದಕ್ಕಂತ. ನಮಸ್ತೆ ಮೇಡಮ್ ಅಂತ ಪ್ರಿನ್ಸಿಪಾಲ್ ಬಂದ್ ಹೇಳ್ತಿರ್ತಾರೆ. ಎಲ್ಲಾ ರೂಮಲ್ಲೂ ಪರೀಕ್ಷೆ ಚೆನ್ನಾಗ್ ಆಗ್ತಿದೆ ತಾನೆ ಅಂತ ಸ್ಕ್ವಾಡ್ ಕೇಳ್ತಾರೆ. ಮೇಡಮ್ ಚೆನ್ನಾಗ್ ಆಗ್ತಿದೆ ಅಂತ ಪ್ರಿನ್ಸಿಪಾಲ್ ಹೇಳ್ತಾರೆ. ಎಲ್ಲಾ ರೂಮ್ಗೂ ಹೋಗಿ ಚೆಕ್ ಮಾಡಿ, ಯಾವ್ದಾದ್ರು ಹುಡುಗರು ಕಾಪಿ ಮಾಡ್ತಿದ್ರೆ ಮುಲಾಜಿಲ್ದೆ ಪೇಪರ್ ಕಿತ್ಕೊಂಡು ಆಚೆ ಹಾಕಿ, ಮತ್ತೆ ಬೇರೆ ಎಕ್ಸಾಮ್ ಬರೆಯೋರ್ಗೆ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅಂತ ಸ್ಕ್ವಾಡ್ಗಳು ಮಾತಾಡ್ತಾ ಇರ್ತಾರೆ.
ಇತ್ತ ಅಜ್ಜಮ್ಮ ಅಮ್ಮಮ್ಮ ಅವ್ರನ್ನ ನೋಡ್ಬಿಟ್ಟು ಭದ್ರಾ ಅಮ್ಮಮ್ಮ ಯಾರಮ್ಮಮ್ಮ ಅವರು ಅಂತ ಕೇಳ್ತಾನೆ. ನನ್ಗೇನಿಲ್ಲ ಗೊತ್ತು ಯಾರೋ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಲ್ಲೇ ಒಬ್ರು ಬರ್ತಾ ಇರ್ತಾರೆ. ಅಣ್ಣ ಯಾರೋ ಅವರು ಅಂತ ಕೇಳ್ತಾರೆ. ಸ್ಕ್ವಾಡು ಅನಿಸ್ತೈತೆ ಅಂತ ಅಂದ್ಬಿಟ್ಟು ಹೋಗ್ತಾರೆ ಅವರು. ಲೇ ಭದ್ರಾ, ನಮ್ಮ ವಿದ್ಯಾಗೆ ಏನು ತೊಂದರೆ ಆಗಲ್ಲ ತಾನೆ ಅಂತ ಅಜ್ಜಮ್ಮ ಕೇಳ್ತಾಳೆ. ಅಮ್ಮಮ್ಮ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ, ನಮ್ಮೊಳಗೆ ಏನ್ ತೊಂದರೆ ಆಗ್ತದೆ, ಬಾ ಹೋಗುಮ್ಮ ಅಂತ ಅಲ್ಲಿಂದ ಹೋಗ್ತಾರೆ ಭದ್ರನ್ನು ಮತ್ತೆ ಅಜ್ಜಮ್ಮ. ಇತ್ತ ವಿದ್ಯೆ ಎಕ್ಸಾಮ್ ಬರಿತಾ ಇರ್ತಾಳೆ. ವಿದ್ಯಾ ಹಿಂದೆ ಕೂತಿರೋನು ಎಲ್ಲ ಕಾಪಿ ಚೆಟ್ತು ಚೀಟಿ ತಂದು ಎಲ್ಲ ಬರೆದು ವಿದ್ಯಾ ಮುಂದೆ ಮಡ್ಚಿ ಹಾಕಿರ್ತಾನೆ. ಸ್ಟೂಡೆಂಟ್ ಯಾರು ಗಾಬರಿ ಆಗಬೇಡಿ, ಸ್ಕ್ವಾಡ್ ಬಂದಿದ್ದಾರೆ, ನಿಮ್ಮ ಪಾಡಿಗೆ ನೀವು ಎಕ್ಸಾಮ್ ಬರೀರಿ ಅಂತ ಒಬ್ಬ ಟೀಚರ್ ಬಂದು ಹೇಳ್ಬಿಟ್ಟು ಹೋಗ್ತಾಳೆ. ಎಕ್ಸಾಮ್ ಹಾಲ್ಗೆ ಸ್ಕ್ವಾಡ್ ಬಂದು ಎಲ್ಲ ಸರ್ಚ್ ಮಾಡ್ತಾ ಇರ್ತಾರೆ. ಎಲ್ಲ ಮಕ್ಕಳನ್ನೂ ನೋಡ್ತಾ ಇರ್ತಾರೆ. ವಿದ್ಯಾ ಪಕ್ಕದಲ್ಲಿ ಚೀಟಿ ಬಿದ್ದಿರೋದು ನೋಡಿ ಬಂದು ವಿದ್ಯಾ ಪಕ್ಕದಲ್ಲಿ ನಿಂತ್ಕೊಂಡು ಆ ಚೀಟಿನ ಎತ್ತು ನೋಡ್ತಾರೆ. ಒಂದು ನಿಮಿಷ ಎದ್ದೋಳಮ್ಮ ಅಂತ ಟೀಚರು ಎಬ್ಬರಿಸ್ತಾರೆ ವಿದ್ಯಾನ. ಪೇಪರ್ಗಳನ್ನೆಲ್ಲ ಕೈಗೆ ಎತ್ಕೊಂಡು ಏನಮ್ಮ ಇದೆಲ್ಲ ಅಂತ ಕೇಳ್ತಾರೆ ಟೀಚರು. ನನಗೆ ಗೊತ್ತಿಲ್ಲ ಮೇಡಮ್ ಅಂತಾಳೆ ವಿದ್ಯಾ. ಅಲ್ಲ, ಬುಕ್ನ ಮೈಕ್ರೋ ಜೆರಾಕ್ಸ್ ಮಾಡ್ಕೊಬಂದು ಕಾಪಿ ಹೊಡಿತಾ ಇದೀಯಾ ಅಂತ ಕೇಳ್ತಾರೆ ಮೇಡಮ್ಮು. ನನಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ಅಂತ ಹೇಳ್ತಾಳೆ ಮೇಡಮ್ಮು. ಮೇಡಮ್, ಸತ್ಯವಾಗ್ಲೂ ನನಗೇನು ಅಂತ ಗೊತ್ತಿಲ್ಲ ಮೇಡಮ್, ನಾನೇನು ಯಾವ ಕಾಪಿನೂ ಮಾಡ್ತಾ ಇಲ್ಲ, ಅದು ಹೇಗೆ ಇಲ್ಲಿ ಬಂತು ಅಂತಾನೆ ಗೊತ್ತಿಲ್ಲ ಅಂತ ವಿದ್ಯಾ ಹೇಳ್ತಾಳೆ. ಸಿಕ್ ಬಿದ್ದಾಗ ನಿಮ್ಮಂಥವ್ರು ಹೇಳೋದು ಹೀಗೇನೆ ಅಂತ ಮೇಡಮ್ ಹೇಳ್ತಾರೆ. ಖಂಡಿತವಾಗ್ಲೂ ನಾನು ಅಂಥವಳಲ್ಲ ಮೇಡಮ್, ನಾನು ಸಂದಾಗ ಓದ್ಕೊಬಂದು ಪ್ರಾಮಾಣಿಕವಾಗಿ ಎಕ್ಸಾಮ್ ಬರಿತಾ ಇವನಿ. ಸತ್ಯವಾಗ್ಲೂ ಇದು ನನ್ನ ಪಕ್ಕದಲ್ಲಿ ಹೆಂಗ್ ಬಿತ್ತು ಅಂತಾನೆ ಗೊತ್ತಿಲ್ಲ. ಸಾಕ್ಷಿ ಸಮೇತವಾಗಿ ಸಿಕ್ಬಿದ್ರು ಈ ತರ ಡ್ರಾಮಾ ಮಾಡ್ತಾ ಇದೀಯಲ್ವಾ. ನಿಯತ್ತಾಗಿ ಓದಿ ಎಕ್ಸಾಮ್ ಬರೆಯೋಕ್ಕಾಗಲ್ವಾ ನಿಮಗೆ? ನಿಮ್ಮಂಥವ್ರಿಂದ ನಿಯತ್ತಾಗಿ ಓದಿ ಎಕ್ಸಾಮ್ ಬರೆಯೋರ್ಗು ಕೆಟ್ಟ ಹೆಸರು. ಯಾಕೆ ಬೇಕು ನಿಮ್ಮಂಥವ್ರಿಗೆ ಈ ಎಕ್ಸಾಮ್ ಎಲ್ಲ ಅಂತ ಮೇಡಮ್ ಕೇಳ್ತಿರ್ತಾರೆ. ನೋಡಿ, ಇವಳು ಪೇಪರ್ನ ಸೀಸ್ ಮಾಡಿ ಡಿಬಾರ್ ಮಾಡಿ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾಳೆ ಮೇಡಮ್ಮು. ಮೇಡಮ್, ಯಾವ ದೇವ್ರ ಮೇಲೆ ಆದರೂ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಕಾಪಿ ಮಾಡಿಲ್ಲ. ನೀವೇನಾದರೂ ಅಂತ ಕೆಲಸ ಮಾಡಿಬಿಟ್ರೆ ನನ್ನ ಭವಿಷ್ಯನೇ ಹಾಳಾಗೋಗ್ತದೆ. ನಾನು ಈಗ ಎಕ್ಸಾಮ್ ಬರೆಯೋದಕ್ಕೆ ಚಾನೇ ಕಷ್ಟಪಟ್ಟಿವ್ನಿ. ನಾನು ದೊಡ್ಡ ಡಾಕ್ಟರ್ ಆಗಬೇಕು ಅಂತ ಚಾನೇ ಆಸೆ ಕಟ್ಕೊಂಡಿವ್ನಿ. ದಯವಿಟ್ಟು ನನ್ನ ಮಾತು ನಂಬಿ, ನಾನು ಯಾವ ಕಾಪಿನೂ ಮಾಡಿಲ್ಲ ಅಂತ ಕೈ ಮುಗಿದು ಬೇಡ್ಕೊಂತಿರ್ತಾಳೆ, ಅಳ್ತಿರ್ತಾಳೆ ವಿದ್ಯಾ. ಸಾಕು ನಿಲ್ಸಮ್ಮ, ಇಷ್ಟೆಲ್ಲ ಸಾಕ್ಷಿ ಕಣ್ಣು ಮುಂದೆ ಇದ್ರು ನಾನು ನಿನ್ನ ನಂಬೇಕಾ ಅಂತ ಮೇಡಮ್ ಹೇಳ್ತಾರೆ. ಮೇಡಮ್, ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಡಿ ಮೇಡಮ್. ನಾನು ಯಾವ ತಪ್ಪು ಮಾಡಿಲ್ಲ, ಯಾವ ಕಾಪಿನೂ ಹೊಡೆದಿಲ್ಲ ಮೇಡಮ್. ನಾನು ಯಾವತ್ತು ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಗೋಗರಿತಾಳ್ತಾಳೆ. ಇಂಥ ಕಣ್ಣೀರಿನ ಡ್ರಾಮಕ್ಕೆಲ್ಲ ಕರಗಿ ನಿಮ್ಮಂಥವ್ರಿಗೆ ಅವಕಾಶ ಮಾಡಿಕೊಟ್ರೆ ಪ್ರಾಮಾಣಿಕವಾಗಿ ಓದಿ ಬರಿತಿರೋ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ದಂಗಾಗುತ್ತೆ. ನೋಡಿ, ಏನು ಸುಮ್ಮನೆ ಹಾಗೆ ನಿಂತಿದ್ದೀರಾ, ನಾನು ಹೇಳ್ದಂಗೆ ಮಾಡಿ ಹಾಗಂತ ಮೇಡಮ್ ಹೇಳ್ತಿದ್ದಂಗೆ ವಿದ್ಯಾ ಪೇಪರ್ ಎಲ್ಲ ತಗೊಂತಾರೆ ಒಬ್ರು ಬಂದು. ಸ್ಟೂಡೆಂಟ್, ನೀವ್ಯಾರೋ ಗಾಬರಿ ಆಗಬೇಡಿ, ನಿಮ್ಮ ಪಾಡಿಗೆ ನೀವು ಎಕ್ಸಾಮ್ ಬರೀರಿ ಅಂತ ಹೊರಗೆ ಬರ್ತಾಳೆ ಮೇಡಮ್ಮು. ಮೇಡಮ್ ಹಿಂದೆನೆ ಮೇಡಮ್ ನಿಮ್ಮ ಕೈ ಮುಗಿತೀನಿ ಅಂದ್ಕೊಂಡು ಗೋಗರಿತಾ ಇರ್ತಾಳೆ ವಿದ್ಯಾ. ಏನಾಯ್ತು ಮೇಡಮ್ ಅಂತ ಅಲ್ಲಿರೋ ಪ್ರಿನ್ಸಿಪಾಲ್ರು ಬರ್ತಾರೆ. ಕಾಪಿ ಹೊಡೆದು ಸಿಕ್ಕಾಕೊಂಡಿದ್ದಾರೆ ಅಂತಾರೆ ಮೇಡಮ್. ಅಯ್ಯೋ ಇಲ್ಲ ಮೇಡಮ್, ನಾನು ಅಂತ ಕೆಲಸ ಮಾಡಿಲ್ಲ ಅಂತ ಅಳ್ತಿರ್ತಾಳೆ ವಿದ್ಯಾ. ನೋಡು, ಈ ಥರ ಕಣ್ಣೀರಿಗೆಲ್ಲ ನಾನು ಬಗ್ಗೋದಿಲ್ಲ. ಕಣ್ಣಾರೆ ನೋಡಿರೋದ್ರನ್ನ ನೀನು ಸುಳ್ಳು ಅಂತ ಹೇಳಕ್ ಬರಬೇಡ. ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು ಅಂತಾಳೆ ಮೇಡಮ್ಮು. ಆ ಮೇಡಮ್ಮು ಮುಂದಕ್ಕೆ ಬರ್ತಿರ್ಬೇಕಾದ್ರೆ ಅಜ್ಜಮ್ಮ ಹೋಗಿ ಅಡ್ಡ ನಿಂತ್ಕೊಂತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.